ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಪೇನ್ ಕಿಲ್ಲರ್ ಸ್ಪ್ರೇ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಪೇನ್ ಕಿಲ್ಲರ್ ಸ್ಪ್ರೇ ನನ್ನ ಕಡೆ ಒಂದು 3 ಕಂಪ್ನಿ ಪೇನ್ ಕಿಲ್ಲರ್ ಸ್ಪ್ರೇ ಅದಾವೆ. ಒಂದನೇದು ಓಲಿನಿ ಪೇನ್ ರಿಲೀಫ್ ಸ್ಪ್ರೇ, ಓಮಿನಿಜೆಲ್ ಸ್ಪ್ರೇ ಮತ್ತು ಮೂವ್ ಸ್ಪ್ರೇ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಅನಿಸ್ತಂದ್ರೆ, ಸೊ ಮೊದಲಿಗೆ ಒಂದು ಬ್ರ್ಯಾಂಡಿನ ಒಂದು ಸಪ್ರೇಟಾಗಿ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಇದು ಬಂದುಬಿಟ್ಟು ನಮ್ಮದು ಓಲಿನಿ. ಸೊ ಓಲಿನಿ ಪೇನ್ ರಿಲೀಫ್ ಸ್ಪ್ರೇ ಆಗಿರುತ್ತಿದ್ದು. ಸೊ ಓಲಿನಿ ಇದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ನಿಮಗೆ ಒಂದು ಸಣ್ಣ ಫಾರ್ಮ್ ಇದರ ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ. ಸೊ ಪ್ಯಾಕೇಜಿಂಗ್ ನೋಡೋದಾದ್ರೆ ನಿಮಗೆ 40 ಗ್ರಾಮ್ ಅಥವಾ 57 mlಗೆ ನಿಮಗೆ 149 ರೂಪಾಯಿ ನಿಮಗೆ ಇದರ ಒಂದು ಪ್ಯಾಕೇಜಿಂಗ್ ನಿಮಗೆ ಕಾಣ್ತಿದೆ ಅಂತ. ಓಕೆ, 149 ರೂಪಾಯಿ ಇದು ಆಗುತ್ತೆ. ಮತ್ತು ಇದರ ಒಂದು ಓಪನ್ ಮಾಡಿ ನೋಡಿದಾಗ ಈ ರೀತಿ ಸೀಲ್ಡ್ ಇರುತ್ತೆ. ಸೊ ಇದು ಫುಲ್ ಸೀಲ್ಡ್ ಇರುತ್ತೆ. ಇದನ್ನು ಓಪನ್ ಮಾಡಿದ್ರೆ ಇದೇನು ಸೀಲ್ ಇರ್ಲಿಕ್ಕಂದ್ರೆ ಸೊ ಈ ಒಂದು ಪ್ರಾಡಕ್ಟನ್ನು ನೀವೇ ಮಾಡ್ಬೋದು, ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೀಲ್ ಇತ್ತಂದ್ರೆ ಮಾತ್ರ ಈ ಒಂದು ಪ್ರಾಡಕ್ಟನ್ನು ನೀವೇ ಮಾಡೋ ಪರ್ಚೇಸ್ ಮಾಡಿ. ಇದಕ್ಕೆ ಸೀಲ್ ಪ್ರೊಟೆಕ್ಷನ್ ಅನ್ನುವಂಥ ಒಂದು ಕ್ಯಾಪ್ ಇದು ಓಪನ್ ಆದ್ರೆ ಸೊ ಇದಕ್ಕೆ ಯೂಸ್ ಬರಲ್ಲ ಅದು. ಮತ್ತು ಇದರ ಒಂದು ಮತ್ತು ಪ್ಯಾಕೇಜ್ ಮೊದಲು ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಇದು ಸ್ವಲ್ಪ ಅಂದರೆ ಈಗ ಹೊಸ ಲುಕ್ಕನ್ನು ಮಾಡಿದ್ದಾರೆ. ಸೊ ಹಳೆ ಲುಕ್ ಅಂದರೆ ಈ ರೀತಿ ನಿಮ್ಗೆ ಸಿಗ್ತಾ ಇತ್ತು. ಮತ್ತು ಇದರಲ್ಲಿರುವಂಥ ಒಂದು ಇನ್ಗ್ರೀಡಿಯೆಂಟ್ ಬಂದುಬಿಟ್ಟು ಒಂದು ಇನ್ಗ್ರೀಡಿಯೆಂಟ್ ನೋಡಿದ್ರೆ ಡೆಕ್ಲೋಫೆನಾಕ್ ಡೈಥೆಲಮೈನ್ ಎಷ್ಟು 1%, 1.16% ವೇಟ್ ಬೈ ವೇಟ್, ವರ್ಜಿನ್ ಲಿನ್ಸಿಡ್ ಆಯಿಲ್ BP 3% ವೇಟ್ ಬೈ ವೇಟ್, ಮತ್ತು ಮಿಥೈಲ್ ಸ್ಯಾಲಿಸೈಲೇಟ್ 5% ವೇಟ್ ಬೈ ವೇಟ್, ಒಂದು ಎಕ್ಸಿಪಿಯನ್ಸ್ ಇಂದ ಪ್ರೊಪೋಲೆಂಟ್ 100% ವೇಟ್ ಬೈ ವೇಟ್ ಇದರ ಒಂದು ಕಾಂಪೋಸಿಷನ್ ಆಗುತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸನ್ನು ನೋಡಿದ್ರೆ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಈ ಒಂದು ಸ್ನೇಹಿತರೆ. ಇದು ಒಂದು ಪೇನ್ ಕಿಲ್ಲರ್ ಸ್ಪ್ರೇ ಹೆಸರು ಹೇಳುವಾಗೆ ಒಂದು ಪೇನ್ ಕಿಲ್ಲರ್ ಆಗಿ ಈ ಒಂದು ಸ್ಪ್ರೇಯನ್ನು ಯೂಸ್ ಮಾಡ್ತಾರೆ. ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತಂದ್ರೆ ಅವರೇ ಒಂದು ಪ್ಯಾಕೇಜ್ ಮೇಲೆ ಕೊಟ್ಬಿಟ್ಟಿದ್ದಾರೆ. ಏನಂತಂದರೆ ಒಂದು ಲೋ ಬ್ಯಾಕ್ ಪೇನ್, ನೆಕ್ ಪೇನ್, ಸ್ಪ್ರೇನ್ ಮತ್ತು ಜಾಯಿಂಟ್ ಪೇನ್, ಇಷ್ಟು ಒಂದು ಇದರ ಒಂದು ಯೂಸಸ್ಗಳು ಬೆನಿಫಿಟ್ಗಳಾಗಿರ್ತವೆ. ಇದನ್ನ ಬಿಟ್ಟು ಮತ್ತು ನೀವು ಬಾಡಿ ಬೇರೆ ಎಲ್ಲ ಕಡೆ ಆದರೂ ಏನು ಒಂದು ಪೇನ್ ಇತ್ತಂದ್ರೆ, ಮಸಲ್ ಪೇನ್ ಇತ್ತಂದ್ರೆ, ಜಾಯಿಂಟ್ ಪೇನ್ ಇತ್ತಂದ್ರೆ ಸೊ ಅಲ್ಲಿ ಕೂಡ ಈ ಒಂದು ಸ್ಪ್ರೇಯನ್ನು ನೀವು ಯೂಸ್ ಮಾಡ್ಬೋದು. ಇದರ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಯಾವ ರೀತಿಯನ್ನು ಇದನ್ನು ಯೂಸ್ ಮಾಡ್ತಾರೆ ಅಂತ ನೋಡೋದಾರ ಸ್ನೇಹಿತರೆ. ಮೊದಲಿಗೆ ಇದನ್ನು ಯೂಸ್ ಮಾಡ್ಬೇಕಂದ್ರೆ ಚೆನ್ನಾಗಿ ಇದನ್ನು ಶೇಕ್ ಮಾಡ್ಬೇಕಾಗತ್ತೆ. ಚೆನ್ನಾಗಿ ಶೇಕ್ ಮಾಡಿ, ಅದು ಇಂಪಾರ್ಟೆಂಟ್. ಯಾವುದೇ ನೀವು ಒಂದು ಈ ಸ್ಪ್ರೇ ಅಂತ ತೆಗೆದುಕೊಳ್ತೀರ ಅದನ್ನು ಚೆನ್ನಾಗಿ ನೀವು ಏನು ಮಾಡ್ಬೇಕಂದ್ರೆ ಮೊದಲಿಗೆ ಇದನ್ನು ಶೇಕ್ ಮಾಡ್ಬೇಕಾಗತ್ತೆ. ಶೇಕ್ ಮಾಡಿ ಅಂದರೆ ನೀವು ಎಲ್ಲಿ ಒಂದು ಇದು ಏನಂತಂದರೆ ಯಾವ ಒಂದು ಭಾಗಕ್ಕೆ ನೀವು ಅಪ್ಲೈ ಮಾಡ್ಕೋಬೇಕಂತಿರ್ತಲ್ಲ ಅಲ್ಲಿ ಆ ಒಂದು ಭಾಗದಿಂದ 5-8 ಸೆಂಟಿಮೀಟ್ರ್ ಡಿಸ್ಟೆನ್ಸನ್ನು ಇಟ್ಕೋಬೇಕಾಗತ್ತೆ. ಸೊ ಡಿಸ್ಟೆನ್ಸನ್ನು ಇಟ್ಕೊಂಡು ಏನು ಮಾಡೋಕೆ ಅವಾಗ ಇದನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅವಾಗ ಏನಾಗುತ್ತೆ ಅದು ನಿಮಗೆ ಅದು ಏನಿದ್ರಲ್ಲಿರುವಂಥ ಲಿಕ್ವಿಡ್ ಹೊರಗಡೆ ಬರ್ತದೆ. ಹಂಗಾಗಿ ಒಂದು ಏನೋ ದಿನಕ್ಕೆ ಒಂದು 2-3 ಟೈಮ್ ನೀವು ಆ ರೀತಿ ಸ್ಪ್ರೇ ಮಾಡಿಕೊಂಡ್ರೆ ನಿಮ್ಮ ಪೇನ್ ಏನಾಗುತ್ತೆ ಬೇಗ ಕಡಿಮೆ ಆಗ್ತದೆ. ಮತ್ತು ಈ ಒಂದು ಇದನ್ನೇ ಎದಕ್ಕೆ ಯೂಸ್ ಮಾಡಬಾರ್ದಪ್ಪ ಅಂದರೆ ಈ ಗಾಯಕ್ಕೆ ಓಪನ್ ವೌಂಡ್ ಆಗಿರ್ತಾವಲ್ಲ, ಬಿದ್ದು ಗಾಯ ಆಗಿರ್ತಾವಲ್ಲ, ಬ್ಲೀಡಿಂಗ್ ಆಗಿರ್ತದಲ್ಲ, ಸೊ ಅಂಥ ಟೈಮಲ್ಲಿ ಈ ಒಂದು ಪೇನ್ ಕಿಲ್ಲರ್ ಸ್ಪ್ರೇನ ಯೂಸ್ ಮಾಡಬಾರ್ದು. ಮತ್ತು ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಮತ್ತು ಇದು ನಾಟ್ ಫಾರ್ ವೆಟರ್ನರಿ ಯೂಸ್. ಮತ್ತು ಇದು ಆ್ಯಕ್ಚುಲಿ ಇದು ಫ್ಲೇಮೇಬಲ್ ಇರೋದ್ರಿಂದ ಅಂದರೆ ಸೊ ಇನ್ ಕೇಸ್ ನೀವು ಏನೋ ಕಡ್ಡಿ ಬಿಟ್ಟಿಗೆ ಹಚ್ಚಿದ್ರೆ ಅದನ್ನು ಏನಾಗುತ್ತೆ, ಇದು ಫ್ಲೇಮೇಬಲ್ ಅಂದರೆ ಫ್ಲೇಮ್ ಅಂತ ಬೆಂಕಿ ಬರೋ ಸಾಧ್ಯತೆ ಇರೋದ್ರಿಂದ ಸೊ ಇದು ಏನಾಗುತ್ತೆ, ನೀವು ಆ್ಯಕ್ಚುಲಿ ದೂರ ಇಡೋದು, ಒಂದು ಬೆಂಕಿಯಿಂದ ದೂರ ಇಡೋದು ಬೆಸ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಸ್ಟೋರೇಜನ್ನು ನೋಡಿದ್ರೆ ಸ್ನೇಹಿತರೆ, ಸ್ಟೋರೇಜ್ ಬಂದುಬಿಟ್ಟು ರೂಮ್ ಟೆಂಪ್ರೇಚರ್ 50 ಡಿಗ್ರಿ ಸೆಲ್ಸಿಯಸ್ಗಿಂತ ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಆಗ್ಬಿಡೋದು. ಅಷ್ಟು ಒಳಗಡೆ ನಿಮಗೆ 50 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇದ್ದರೆ ಇದೊಂದು ಬೆಸ್ಟ್ ಸ್ಟೋರೇಜ್ ಕಂಡೀಷನ್. ಅದು ಅಷ್ಟೊಳಗೆ ನೀವು ಇಡಬೇಕಾಗತ್ತೆ. ಮತ್ತು ಇದು ಮಕ್ಕಳಿಂದ ದೂರ ಇಡಬೇಕಾಗತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇದು ಈ ಒಂದು ಓಲಿನಿ ಜೆಲ್ಲಿನ ಒಂದು ಸ್ಪ್ರೇ ಬಗ್ಗೆ. ಇದೇ ಸೇಮ್ ನಾನು ಏನೇ ಹೇಳಿದ್ದಲ್ಲ, ಕಾಂಪೋಸಿಷನ್ ಯೂಸಸ್ ಸೇಮ್ ಬಂದ್ಬಿಟ್ಟು ಇದು ಓಮಿನಿ ಜೆಲ್ ಕೂಡ ಅದೇ ರೀತಿ ಸೇಮ್. ಆದರೆ ಪ್ಯಾಕೇಜಿಂಗ್ ಕಡಿಮೆ ಆಗಿರುತ್ತೆ ಅಂತಂದರೆ ಕಡಿಮೆ ಅಂತಂದರೆ ಇದು 35 ಗ್ರಾಮ್ 50 ml ನಿಮಗೆ ಒಂದು 119 ರೂಪಾಯಿ ಆಗುತ್ತೆ. ಅದು ಬಂದ್ಬಿಟ್ಟು ಇದು ಜೆನ್ರಿಕ್, ಇದು ಸಿಪ್ಲಾ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡೋದು ಜೆನ್ರಿಕ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಮೂವ್ ಸ್ಪ್ರೇ ಸ್ಮಾಲ್. ಅದು ಮೂವ್ ಸ್ಪ್ರೇ ಏನಾಗುತ್ತೆ ಅಂದರೆ ಇದರಲ್ಲಿರುವಂಥ ಇದರಲ್ಲಿ ಏನು ಹೇಳಿದಲ್ಲ ಮಾಲಿಕ್ಯೂಲ್ ನೇಮ್ ಅದು ಇದರಲ್ಲಿ ಬರಲ್ಲ. ಯಾಕಂತಂದರೆ ಇದು ಆಯುರ್ವೇದಿಕ್ ಮೆಡಿಸಿನ್ ಆಗಿರೋದ್ರಿಂದ ಸೊ ಇದು ಕೂಡ ಆಯುರ್ವೇದಿಕ್. ನಿಮಗೆ ಇದ್ರ ಪ್ಯಾಕೇಜಿಂಗನ್ನು ನೋಡಿದ್ರೆ 79 ರೂಪಾಯಿ ಆಗುತ್ತೆ 15 ಗ್ರಾಮಿಗೆ. ಇದು ಸ್ಮಾಲ್, ಇದರಲ್ಲಿ ಕೂಡ ಸ್ಮಾಲ್ ಸಿಗ್ತದೆ ನಿಮಗೆ. ಆದರೆ ನನ್ನ ಕಡೆ ಇರೋದು ಸ್ಟಾಕ್ ಇಲ್ಲ, ನಿಮ್ಮ ಕಡೆ ಇದ್ದಿದ್ದು ಸ್ಟಾಕ್ ಅಂತ ನಿಮಗೆ ತೋರಿಸ್ತಿದೆ.
ಮೂರು ಸಹ ಏನಾಗುತ್ತೆ ಒಟ್ಟಾರೆ ಒಂದು ಬೆಸ್ಟ್ ಒಂದು ಪೇನ್ ಕಿಲ್ಲರ್ ಸ್ಪ್ರೇ. ಆದರೆ ನಿಮಗೆ ಜಾಸ್ತಿ ಅಂದರೆ ನಿಮಗೆ ಆಯುರ್ವೇದಿಕ್ ನೀವು ನೋಡೋದು ಆಯುರ್ವೇದಿಕ್ ಸ್ಪ್ರೇ ಬೇಕಪ್ಪ ಅಂತಂದರೆ ನೀವು ಮೂವ್ ಆಯುರ್ವೇದಿಕ್ ಸ್ಪ್ರೇ ಅಂದರೆ ಮೂವ್ ಒಂದು ಪೇನ್ ಕಿಲ್ಲರ್ ಸ್ಪ್ರೇ ತಗೋದು ಉತ್ತಮ. ಇದು ಕೂಡ ರಿಸಲ್ಟ್ ಇರುವಂಥ ಒಂದು ಸ್ಪ್ರೇ. ನೆಕ್ಸ್ಟ್ ಬಂದು ಒಮಿನಿಜೆಲ್ ಸಿಪ್ಲಾ ಕಂಪ್ನಿದು ಕೂಡ ಇದೊಂದು ಕೂಡ ಒಂದು ಬೆಸ್ಟ್ ಪೇನ್ ಕಿಲ್ಲರ್ಗೆ. ಸೊ ಇದು ಜೆನ್ರಿಕ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಕಡಿಮೆ ರೇಟಿಗೆ ನಿಮಗೆ ಸಿಗುತ್ತೆ. ಇದು ಕೂಡ ಅಷ್ಟೇ ಒಂದು ರಿಸಲ್ಟ್ ಕೊಡ್ತಕ್ಕಂಥ ಒಂದು ಒಮಿನಿಜೆಲ್ ಸ್ಪ್ರೇ. ಓಮಿನಿಜೆಲ್ ಸ್ಪ್ರೇ ಕೂಡ ಸ್ಟ್ಯಾಂಡರ್ಡ್ ಜೆಲ್, ಅದು ಕೂಡ ನಿಮಗೆ ಒಂದು ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತಂದ್ರೆ ಚಲೋ ಕಂಪ್ನಿದ ಸ್ವಲ್ಪ ಕಾಸ್ಟ್ಲಿ ಅನ್ನಿಸುತ್ತೆ ಕಂಪೇರ್ಡ್ ಟು ಇವೆರಡಕ್ಕನ್ನು ನೋಡಿದಾಗ. ಅದು ಕೂಡ ಒಟ್ಟಾರೆ ಇದ್ರ ಬಗ್ಗೆ ಹೇಳೋದಾದ್ರೆ ಒಂದು ಈ ಮೂರು ಇರುವಂಥ ಒಂದು ಸ್ಪ್ರೇಗಳು ಬೆಸ್ಟ್ ಸ್ಪ್ರೇಗಳಾಗಿದೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಏನಾದ್ರು ಡೌಟ್ಗಳಿದ್ರೆ ಮಾಹಿತಿ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಬಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.